ನಮಸ್ಕಾರ ಸ್ನೇಹಿತರೆ. RK ಸ್ಪೋಕನ್ ಇಂಗ್ಲಿಷ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಇಂದಿನ ದಿನ ವೈ ಆಮ್ ಐ ವಾಟರಿಂಗ್ ಟು ದ ಪ್ಲಾಂಟ್, ಏಕೆ ನಾನು ಗಿಡಕ್ಕೆ ನೀರನ್ನ ಹಾಕುತ್ತಿದ್ದೇನೆ. ಹೌ ಟು ಕ್ರಿಯೇಟ್ ಕ್ವಶನ್ಸ್ ಯೂಸಿಂಗ್ ವೈ, ವ್ಯಾನ್, ವೇರ್, ವಾಟ್ ಅಂಡ್ ಹೌ ಇನ್ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ವೈ ಆಮ್ ಐ ಈಟಿಂಗ್ ದ ಲಂಚ್, ನಾನು ಏಕೆ ಊಟವನ್ನು ಮಾಡುತ್ತಿದ್ದೇನೆ. ಉದಾಹರಣೆಗೆ ನೋಡ್ತಾ ಹೋಗೋಣ. ವೈ ಆರ್ ಯು ರೀಡಿಂಗ್ ದ ಬುಕ್, ನೀನು ಆ ಪುಸ್ತಕವನ್ನು ಏಕೆ ಓದುತ್ತಿರುವೆ. ಐ ಆಮ್ ರೀಡಿಂಗ್ ದ ಬುಕ್ ಬಿಕಾಸ್ ಇಟ್ ಈಸ್ ಇಂಟ್ರೆಸ್ಟಿಂಗ್, ನಾನು ಆ ಪುಸ್ತಕವನ್ನು ಓದುತ್ತಿದ್ದೇನೆ ಏಕೆಂದರೆ ಅದು ಆಸಕ್ತಿದಾಯಕವಾಗಿದೆ. ವೇರ್ ಆರ್ ಯು ಗೋಯಿಂಗ್ ನಾವ್, ನೀನು ಈಗ ಎಲ್ಲಿಗೆ ಹೋಗುತ್ತಿದ್ದೀಯಾ. ಐ ಆಮ್ ಗೋಯಿಂಗ್ ಟು ಲೈಬ್ರರಿ, ನಾನು ಲೈಬ್ರರಿಗೆ ಹೋಗುತ್ತಿದ್ದೇನೆ. ನಾವು ಲೈಬ್ರರಿನ ಕನ್ನಡದಲ್ಲಿ ಗ್ರಂಥಾಲಯ ಅಂತ ಕರಿತೀವಿ. ನಾನು ಗ್ರಂಥಾಲಯಕ್ಕೆ ಹೋಗುತ್ತಿದ್ದೇನೆ ಅಂತ ಹೇಳ್ಬೋದು. ವೆನ್ ಆರ್ ದೇ ಕಮಿಂಗ್ ಟು ಸ್ಕೂಲ್, ಅವರು ಶಾಲೆಗೆ ಯಾವಾಗ ಬರುತ್ತಿದ್ದಾರೆ. ದೇ ಆರ್ ಕಮಿಂಗ್ ಟು ಸ್ಕೂಲ್ ಅಟ್ 9 o'clock, ಅವರು ಬೆಳಗ್ಗೆ 9 ಗಂಟೆಗೆ ಶಾಲೆಗೆ ಬರುತ್ತಿದ್ದಾರೆ. ಹೂ ಈಸ್ ರೈಟಿಂಗ್ ಆನ್ ದ ಬ್ಲಾಕ್ ಬೋರ್ಡ್, ಬ್ಲಾಕ್ ಬೋರ್ಡ್ ಮೇಲೆ ಯಾರು ಬರೆಯುತ್ತಿದ್ದಾರೆ. ದ ಟೀಚರ್ ಈಸ್ ರೈಟಿಂಗ್ ಆನ್ ದ ಬ್ಲಾಕ್ ಬೋರ್ಡ್, ಶಿಕ್ಷಕರು ಬ್ಲಾಕ್ ಬೋರ್ಡ್ ಮೇಲೆ ಬರೆಯುತ್ತಿದ್ದಾರೆ. ವಾಟ್ ಆರ್ ಯು ಈಟಿಂಗ್ ಫಾರ್ ಲಂಚ್, ನೀನು ಊಟಕ್ಕೆ ಏನು ತಿನ್ನುತ್ತಿದ್ದೀಯಾ. ಐ ಆಮ್ ಈಟಿಂಗ್ ರೈಸ್ ಅಂಡ್ ಕರಿ ಫಾರ್ ಲಂಚ್, ನಾನು ಊಟಕ್ಕೆ ಅನ್ನ ಮತ್ತು ಪಲ್ಯ ತಿನ್ನುತ್ತಿದ್ದೇನೆ. ಹೌ ಈಸ್ ಶಿ ಡೂಯಿಂಗ್ ಹರ್ ಹೋಮ್ವರ್ಕ್, ಅವಳು ತನ್ನ ಗೃಹ ಕಾರ್ಯವನ್ನು ಹೇಗೆ ಮಾಡುತ್ತಿದ್ದಾಳೆ. ಶಿ ಈಸ್ ಡೂಯಿಂಗ್ ಹರ್ ಹೋಮ್ವರ್ಕ್ ವಿತ್ ದ ಹೆಲ್ಪ್ ಆಫ್ ಹರ್ ಬ್ರದರ್, ಅವಳು ತಮ್ಮ ಸಹೋದರನ ಸಹಾಯದಿಂದ ಗೃಹ ಕಾರ್ಯ ಮಾಡುತ್ತಿದ್ದಾಳೆ. ಈ ರೀತಿ ನಾವು ಉತ್ತರವನ್ನು ಕೊಡಬಹುದಾಗಿದೆ. ಹೂ ಈಸ್ ಹೆಲ್ಪಿಂಗ್ ಯುವರ್ ಮದರ್ ಇನ್ ದ ಕಿಚನ್, ಅಡುಗೆ ಮನೆಯಲ್ಲಿ ನಿಮ್ಮ ತಾಯಿಗೆ ಯಾರು ಸಹಾಯ ಮಾಡುತ್ತಿದ್ದಾರೆ. ಮೈ ಸಿಸ್ಟರ್ ಈಸ್ ಹೆಲ್ಪಿಂಗ್ ಮೈ ಮದರ್ ಇನ್ ದ ಕಿಚನ್, ನನ್ನ ಅಕ್ಕ ಅಡುಗೆ ಮನೆಯಲ್ಲಿ ತಾಯಿಗೆ ಸಹಾಯ ಮಾಡುತ್ತಿದ್ದಾಳೆ. ವಾಟ್ ಆರ್ ದ ಸ್ಟೂಡೆಂಟ್ಸ್ ಡೂಯಿಂಗ್ ಇನ್ ದ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳು ತರಗತಿಯೊಳಗೆ ಏನು ಮಾಡುತ್ತಿದ್ದಾರೆ. ದ ಸ್ಟೂಡೆಂಟ್ಸ್ ಆರ್ ರೀಡಿಂಗ್ ಇನ್ ದ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳು ತರಗತಿಯಲ್ಲಿ ಓದುತ್ತಿದ್ದಾರೆ. ನೀವು ಇಂಗ್ಲಿಷನ್ನು ಕಲಿಯೋದಕ್ಕೆ ಸೀರಿಯಸ್ ಆಗಿ ತೆಗೆದುಕೊಂಡಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಹೇಳಿ ಮತ್ತು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದ ವರ್ಗದವರಿಗೆ. ಮತ್ತೊಂದು ಆಸಕ್ತಿದಾಯಕವಾದಂಥ ವಿಡಿಯೋದೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಇದೇ ರೀತಿಯ ಪ್ರಶ್ನೆಗಳನ್ನು ನೀವು ತಯಾರಿಸಿ ರಚಿಸಿ ನಿಮ್ಮ ಸ್ನೇಹಿತರು ಸಹಪಾಠಿಗಳ ಜೊತೆಗೆ ಪ್ರಶ್ನೆ ಕೇಳಿ ಉತ್ತರ ಕೊಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ.